ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಮೇಶ್ ಶೆಟ್ಟಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮೇಶ್ ಶೆಟ್ಟಿ ವ್ಲಾಗ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ಅಂತಂದರೆ ದೀಪಾವಳಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಮೊದಲನೇದಾಗಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವೆಲ್ಲ ಹಬ್ಬನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪಟಾಕಿ ಹೊಡೆಯೋದು ಸ್ವಲ್ಪ ಹುಷಾರಾಗಿ ಹೊಡಿರಿ ಅಂತ ಕೇಳ್ಕೊತೀನಿ ಅಷ್ಟೇ. ನಾವೇನು ಪಟಾಕಿ ಹೊಡಿತಿಲ್ಲ, ಸಿಂಪಲ್ಲಾಗಿ ಹಬ್ಬ ಮಾಡ್ತೀವಿ ಅಷ್ಟೇ. ಸೊ ಇವಾಗ ನಮ್ಮ ಬ್ರೇಕ್ಫಾಸ್ಟ್ ಬಂದು ಇಡ್ಲಿ ಮಾಡಿದ್ದಾರೆ. ಸೊ ಇವಾಗ ತಿಂದುಬಿಟ್ಟು ಮುಂದಿನ ಕಾರ್ಯಕ್ರಮ ನೋಡಬೇಕು. ನಮ್ಮಣ್ಣ ಡ್ಯೂಟಿ ಹೋಗಿದ್ದಾನೆ, ಬಂದಮೇಲೆ ತೋರಿಸ್ಕೊಡ್ತೀನಿ ಅವನ್ನೇ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಗಾಯ್ಸ್, ವಾರಕ್ಕೆ 3 ಸಲ ನಮ್ಮಲ್ಲಿ ಇಡ್ಲಿ. ಮೊನ್ನೆ ಮಸಾಲೆ ಇಡ್ಲಿ ಆಯಿತು, ಇವತ್ತು ವೈಟ್ ಇಡ್ಲಿ. ದೀಪಾವಳಿ ಹಬ್ಬಕ್ಕೆ ನಮ್ಮಲ್ಲಿ ಇಡ್ಲಿ ಮಾಡೋರೆ. ಏನು ಮಾಡಿದ್ಯಮ್ಮ ಬೇರೆ? ಟೊಮೆಟೊ ಗೊತ್ತು ಮಾಡೋದು. ಆಮೇಲೆ ಅಷ್ಟೇ, ಏನು ಮಾಡಿಲ್ಲ. ಇವಾಗ ಚಟ್ನಿ. ನನಗೆ ಟೊಮೊಟೊ ಗೊಜ್ಜು ಇಷ್ಟ ಇಲ್ಲ ಗೈಸ್, ಅದಕ್ಕೋಸ್ಕರ ಚಟ್ನಿ. ನನಗೆ ಇಡ್ಲಿ ಕಂಡ್ರೆ ಆಗಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ತಿಂತಾವನಿ. ಇಡ್ಲಿ ಕಂಡ್ರೆ ಆಗಲ್ಲ, ಇನ್ನೇನು ಕಂಡ್ರೆ ಇರ್ತೀನಿ. ನಮ್ಮನೆ ದೀಪಾವಳಿ ಹಬ್ಬದ ಪೂಜೆ ನೋಡ್ಬೋದು ಯಾವ ರೀತಿ ಇದೆ ಅಂತ. ನಮ್ಮನೆ ನಗ್ತವ್ರೆ. ಯಾಕಮ್ಮ ನಗೀತಿದ್ಯಾ? ಏನು ದೀಪಾವಳಿ ಹಬ್ಬ ಸಿಂಪಲಾಗಿರೋ ಪಟಾಕಿ ನೋಡಿಯಲ್ಲ ಗೈಸ್, ಸುಮ್ಮನೆ ನಮಗದೇನೋ ಮೊದಲು ಇಷ್ಟ ಆಗ್ತಿತ್ತು, ಈಗ ಇಷ್ಟ ಆಗ್ತಿಲ್ಲ ಅಷ್ಟೇ. ಗೈಸ್, ನಮ್ಮೂರು ವೆದರ್ ನೋಡಿ ಹೆಂಗಿದೆ ಅಂತ. ರಾತ್ರಿ ಎಲ್ಲ ಫುಲ್ ಮಳೆ, ಇವಾಗಲೂ ಮೋಡ ಮುಚ್ಕೊಂಡಿದೆ. ಸೊ ಯಾವಾಗ ಮಳೆ ಬರುತ್ತೆ ಏನೋ ಗೊತ್ತಿಲ್ಲ ಅಲ್ವಮ್ಮ? ಬೆಳಗಾನ ಹೋಯ್ತಿದೆ, ಮೊನ್ನೆ ನೆನ್ನೆ ಎಲ್ಲ ಹೋಯ್ತು 3 ದಿನದಿಂದ. ಇವತ್ತು ಬೆಳಗ್ಗೆನೆ ನೋಡೋಣ, ಎಲ್ಲ ಮುಚ್ಕೊಂಡೈತೆ. ನಿತ್ಯ ಹುಳಿ ಹಬ್ಬ ನೋಡೋಣ. ಗೈಸ್ ನೋಡಿ, ನಮ್ಮ ಅಣ್ಣ ಇವಾಗ ಬಂದ. ನಮ್ಮ ದೇವಸ್ಥಾನಕ್ಕೆ ಹೋಗಿರೋ ಕುಂಕುಮಕ್ಕೆ ಅವ್ರೆ. ಏನು ಧ್ರುವ, ರವಿಚಂದ್ರನ ಹೋಗಿದ್ಯಾ? ದರ್ಶನ್ ಅಲ್ಲಮ್ಮ, ಸುದೀಪ್ ಸರ್. ದರ್ಶನ್ ಎಲ್ಲರೂ ಇಟ್ಕೊಳ್ಳಲ್ಲ. ಅದೇನಾ, ನೀವು ನೋಡೋದಲ್ಲ ನಮ್ಮಣ್ಣ ಹಿಂಗಾಗವನೆ ಅಂತ ನೋಡಿ ಗೈಸ್. ನಮ್ಮ ಅಣ್ಣ ಸ್ವಲ್ಪ ದಪ್ಪ ಆಗೋಲ್ಲ ಸಾಕು ಗಾಯ್ಸ್. ಅಮ್ಮಂದ್ರು ಬೈಗಳು ನೋಡಿ ಗೈಸ್. ಬೈಗಳನ ಇಲ್ಲ ಏನಂತಾರೆ ನನಗೂ ಗೊತ್ತಿಲ್ಲ. ಹೆಂಗೆ ಹೇಳಿದ್ರುವ? ಹಾಯ್ ಹೇಳು, ಏನು ಹೇಳ್ತೀಯ? ಯಾವತ್ತು ಹ್ಯಾಪಿ ದಿವಾಲಿ. ಏನು ಸ್ಪೆಷಲ್ ಧ್ರುವ? ಏನಿಲ್ವಾ? ನಿನಗೋಸ್ಕರ ಅವತ್ತು ಏನೋ ಮಾಡ್ತಾ ಇದ್ದೀನಿ, ಚಿಪ್ಸ್. ನಮ್ಮ ನೋಡಿ ಹೇಗಂತಾರೆ, ಎಣ್ಣೆ ಮಾಡೋಕೆ ಮಾಡೋಕ್ಕೆ ಅಂತೈತೆ. ಮಾಡೋಣ. ಬಾಯ್ ಬಾಯ್. ನಮ್ಮಣ್ಣ ಡ್ಯೂಟಿ ಟೈಮ್ ಆಯಿತು. ಅಲ್ಲಿ ದೇವಸ್ಥಾನದಲ್ಲಿ ಮೊಸರನ್ನ ಕೊಟ್ಟಾರೆ ಗೈಸ್. ಬೈದ್ರುವ? ಏನು ಪ್ರಸಾದಮ್ಮ? ಮೊಸರನ್ನ ಪಂಚಾಮೃತ. ಎಲ್ಲಿಗೆ ಹೋಯ್ತಾ ಹೇಳೋಕೆ ಮುಂಚೆ ನಮ್ಮನೆ ಹೇಳ್ತಾವ್ರೆ. ಸೊ ಬೆಳಗ್ಗೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಆಗಲೇ ಇಲ್ಲ. ಈಗ ನಾವು ಪಟಾಕಿ ಹೊಡ್ಯೋಕ್ಕೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ. ಪಟಾಕಿ ಹೊಡ್ಯೋಕ್ಕೆ ಅಜ್ಜಿ ಮನೆಗೆ. ಹೋದ ವರ್ಷ ನಮ್ಮಮ್ಮ ಬಂದಿದ್ರು, ಈ ವರ್ಷ ನಮ್ಮ ಮನೇಲೇ ಇರ್ತಾರಂತೆ. ನಾನು ಮತ್ತು ನಮ್ಮ ಅಣ್ಣ ಹೋಗ್ತಾ ಇದ್ವಿ. ನಮ್ಮ ಅವರು ಬಾಕ್ಸ್ ತೊಗೊಂಬಂದಿದ್ದಂತೆ, ಪಟಾಕಿ ಬಾಕ್ಸು. ಸೊ ಅದಕ್ಕೋಸ್ಕರ ಹೋಗಿ ಅಂದರೆ ಹೊಡಿಯಲ್ಲ, ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಅವ್ರ ಜೊತೆ ಸ್ವಲ್ಪ ಹೊತ್ತು ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ನಂಗಂತೂ ಫುಲ್ ಖುಷಿ ಆಗ್ತಿದೆ. ಬೀದಿಲೆಲ್ಲ ಪಟಾಕಿ ಹೊಡಿತಿರ್ತಾರಲ್ಲ, ವೀಡಿಯೋ ಮಾಡ್ಕೊಂಡು ಹೋಗ್ಬೋದು ಅಂತ ಬೆಳಗ್ಗೆ ಯೋಚನೆ ಮಾಡ್ತಿದ್ದೆ. ಪಟಾಕಿ ಹೊಡಿತಿರ್ವಲ್ಲ, ಏನು ಮಾಡಲಿ, ಏನು ವೀಡಿಯೋ ಮಾಡಲಿ ಅಂತ ಅನ್ಕೋತಿದ್ದೆ. ಅಷ್ಟಕ್ಕೆ ನಮ್ಮ ಮಂಜಕ್ಕ ಫೋನ್ ಮಾಡಿದ್ರು ಬಾ ಅಂತ. ಇವಾಗ ನಾನು ನಮ್ಮ ಅಣ್ಣ ಇಬ್ಬರು ಹೊಡ್ತಾ ಇದ್ದೀವಿ. ರೆಡಿಯಾಗಿದ್ದೀನಿ ಆಲ್ರೆಡಿ. ನಮ್ಮ ಧ್ರುವ ಬಂದು ಸ್ವಲ್ಪ ಫ್ರೆಶಪ್ ಆಗಿ ಆಮೇಲೆ ನಾವು ಅಜ್ಜಿ ಮನೆಗೆ ಹೋಗ್ತೀವಿ. ಸೊ ನಮ್ಮ ಇಲ್ಲಿ ದೀಪಗಳು ಎಲ್ಲಿ ಇಟ್ಟಿದ್ದಾರೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಇವಾಗ. ಎಲ್ಲಿ ಅಂದರೆ ತುಳಸಿ ಗಿಡದ ಹತ್ರ ಇಟ್ಟಿದ್ದಾರೆ, ಆಮೇಲೆ ಮನೆ ಬಾಗಿಲ ಹತ್ರ ಇಟ್ಟಿದ್ದಾರೆ ಅಷ್ಟೇ, ದೇವ್ರ ಮುಂದೆ. ಜಾಸ್ತಿ ಏನು ಡೆಕೋರೇಷನ್ ಏನು ಮಾಡಿಲ್ಲ ನಮ್ಮ ಅಮ್ಮ. ಸಿಂಪಲಾಗಿ ನಾವು ವರ್ಷ ಇದೇ ರೀತಿ ಮಾಡೋದು ನಾವು. ಸೊ ಸಿಂಪಲಾಗಿ ಮಾಡಿದ್ರೆ ತೋರಿಸ್ಕೊಡ್ತೀನಿ ಬನ್ನಿ. ಮಾತಾಡಗಟ್ಟೆ ಹೊಸ ಅಂತಾಳೆ. ಒಂದಲ್ಲಿ ಏನಕ್ಕೆ ಬಂದ್ಬಿಟ್ರೆ ಚಂದ, ಮಧ್ಯೆ ಸ್ಟ್ರೆಕ್ ಆಗೋದ್ರೆ ನಮಗೂ ಎಡಿಟ್ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸರಿ ಹೇಳಮ್ಮ. ಅಮ್ಮಂಗೆ ಅವಾಗ ಶೆಕೆ ಆಗುತ್ತೆ, ಅವಾಗ ಚಳಿ ಆಗುತ್ತೆ. ಅದಕ್ಕೋಸ್ಕರ ಸ್ವೆಟ್ರ್ ಯಾವುದು ಕೈಲಿ ಇಟ್ಕೊಂಡೇ ಇರ್ತಾರೆ. ಇವಾಗ ನಾವು ನಿಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ, ಅದೇ ನಮ್ಮ ಅಜ್ಜಿ ಮನೆಗೆ. ಇವಾಗ ನಮ್ಮ ಆಚೆ ಕಡೆ ದೀಪ ಇಟ್ಟಿದ್ದಾರೆ, ತೋರಿಸ್ಕೊಡ್ತೀನಿ ಬನ್ನಿ. ಅಂದರೆ ಹೊಸ್ಲ ಹತ್ರ ಇಡಲ್ಲ ನಾವು, ಆ ದೀಪಕ್ಕೆ ಅಂತಲೇ ಗೂಡು ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ನೋಡ್ಬೋದು ದೀಪ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೊಂದು ಗೂಡು, ಇಲ್ಲೊಂದು ಗೂಡು. ಇದೇ ಹೊಸ್ಲಲ್ಲಿ ಇಟ್ಟಿಲ್ಲ ನಾವು, ಅದಕ್ಕೆ ಅಂತ ಸಪ್ರೇಟಾಗಿ ಗೂಡು ಮಾಡ್ಕೊಂಡಿದ್ವಿ. ಹಾಗೆ ಇಲ್ಲಿ ಬಂದರೆ ತುಳಸಿ ಗಿಡದ ಹತ್ರ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನಮ್ಮ ಅಂತ. ಸಿಂಪಲ್ಲಾಗಿ ಚೆನ್ನಾಗಿ ಕಾಣುತ್ತೆ. ಇವಾಗ ನಾವು ನಮ್ಮ ಅಜ್ಜಿ ಮನೆ ಹೋಗ್ತಾ ಇದ್ದೀವಿ. ಸೊ ಧ್ರುವ ಬಂದ ಫ್ರೆಶ್ ಅಪ್ ಆಗಿ ಇವಾಗ ನಮ್ಮ ಅಜ್ಜಿ ಮನೆ ಹೋಗ್ತಾ ಇದ್ದೀವಿ. ಮನೆ ಹತ್ರನೇ ವಿಡಿಯೋ ಮಾಡೋಣ ಅಂತಿದ್ದೆ, ಫುಲ್ ಪಟಾಕಿ ನೋಡಿದ್ದೀನಿ.
ಆಗ್ತೈತೆ ಮೇಲ್ಗಡೆ. ಎಲ್ಲ ನೋಡೋ ಖುಷಿ ನನಗೆ. ಎಲ್ಲ ಹೊಸ ಬಸ್ ಬಿಟ್ಟವ್ರೆ ಬೆಟ್ಟಕ್ಕ. ಮಹದೇಶ್ವರ ಬೆಟ್ಟ ಹೆವಿ ರಸ್ ಅಲ್ವಾ, ಅದಕ್ಕೋಸ್ಕರ ಹೊಸ ಹೊಸ ಬಸ್ ಎಲ್ಲ ಬಿಡ್ತಾ ಇದ್ದಾರೆ. ಬೆಂಗಳೂರು ಬಸ್ ಅದು, ಬೆಂಗಳೂರು ಬಸ್ ಅಲ್ವಾ, BMTC ಬಸ್ ಅಂತ ಗೈಸ್, ಬೆಂಗಳೂರ್ದು. ಗೈಸ್ ನಮ್ಮ ಅವ್ರ ಮನೆಗೆ ಬಂದ್ರಿ, ನೋಡ್ರಿ ಹುಡುಗರಲ್ಲಿ ಹೆಂಗಸ್ತವ್ರೆ ಇರಾ. ನಮ್ಮ ಆನಂದರಾಜು ಕಾಣ್ತಾನೆ ಇಲ್ವಲ್ಲ. ಹಾಂ ಕಾಣಿದ್ಲ ಗೈಸ್, ಅಡಿ ಕುಣ್ಕೊಂಡ್ ಬರ್ತಾವಳೆ ಗೈಸ್. ಇಲ್ಲಿ ನೋಡ್ಬೋದು ನಮ್ಮ ಅಣ್ಣದವರು ಒಂದು ಬಾಕ್ಸ್ ತೊಗೊಂಬಂದಿದ್ದಾರೆ ಪಟಾಕಿನ. ಇಲ್ಲಿ ಅಣ್ಣ ಚಾರ್ಜಿಂಗ್ ಹಾಕಿ ಒದ್ದಾಡ್ತವನೆ. ಇಲ್ಲಿ ನಮ್ಮ ಅಕ್ಕ ದೀಪ ಅಂಟಿಸ್ತವ್ರೆ. ನಗಮ್ಮ ಹಾಯ್. ಇವತ್ತು ಪಟಾಕಿ ಹೊಡೆಯಕ್ಕೆ ನಮ್ಮ ಅಜ್ಜಿ ನಮ್ಮ ಮಂಜಮ್ಮಲ್ಲಿ ದೀಪ ಅಂಟಿಸ್ತವ್ರೆ. ಅಲ್ಲ ಮಾದವರು ಮುಂಚೆ ಪಟಾಕಿ ಹೊಡಿತಾವನೆ. ಹಾಂ ಹಸಿ ಇಲ್ಲ ಹಸಿ ಯಪ್ಪ ಲೀ. ಅಲ್ಲ ಮಣ್ಣು ನೋಡಿ ಪಟಾಕಿ ಹಸಕ್ಕೆ ಒದ್ದಾಡ್ತಾವನೆ. ಇಲ್ಲ ಮಂಜಕ್ಕೆ ನೋಡ್ಬೋದು ಎಲ್ಲ ಕಡೆ ಹಸ್ತಾವ್ರೆ. ನೀವು ಅಮ್ಮ ಅದೇ ಕಣೆ ಹುಷಾರು. ಹಸು ಗೈಸ್ ನಮ್ಮ ರಂಜು ಹಸಕ್ಕೆ ಒದ್ದಾಡ್ತಾವ್ರೆ. ನೋಡಿ ಗೈಸ್ ದೀಪಾವಳಿ ಹೆಂಗೆ ಅನ್ಸೋರು ಆಚೆ ಕಡೆ. ಅಲ್ಲಿ ಮಣ್ಣೆ ಹೆಂಗೆ ಎದ್ರಕತ್ತಾವೆ. ಆಫ್ ಆಗಿರ್ಬೋದು ನೋಡುವ. ಮಂಜಮ್ಮ ಹಾಯ್. ನಿನ್ನ ಮಗ ಹೊಡಿತಾ ಆಗ್ಲಿಂದ ಏನು ಆಂಟಿ ಅಲ್ಲದೆ ಸ್ಟಾಪು. ಗೈಸ್ ಇಲ್ಲಿ ಬಂದು ನಮ್ಮ ಧ್ರುವ ಮತ್ತು ನಮ್ಮ ನಾಗಮ್ಮ ಇಬ್ಬರು ಬತ್ತಿ ಕೀಳ್ತವ್ರೆ ಪಟಾಕಿದು. ಹಾಂ ಇವ್ರು ಬಿಡ್ತಿಲ್ಲ, ಉಗ್ರಿಲ್ಲ ಇಬ್ರಿಗೂ. ನಮ್ಮ ನೋಡಿ ಹೆಂಗೆ ಇದು ನುಳಿತವನೆ. ರಂಜುನು ಕೀಳ್ತಾವಳೆ. ಹೂಕೊಂಡು ಹಸ್ರಿ ಅಂತಂದ್ರೆ ಹೂಕೊಂಡು ಹಸ್ಬಿಟ್ಟವ್ರೆ ಅಂತ ಆಲ್ರೆಡಿ ಗೈಸ್. ಅಂದ್ರೆ ಮಡಿಗೆ ಅಂತ ಹೇಳಿದ್ದ. ಗಾಯ್ಸ್ ಇಲ್ಲ ಮಂಜಕ್ಕ ಸುರ್ಸುರು ಬತ್ತಿ ಹಚ್ತವ್ರೆ. ಅಲ್ಲಿ ಧ್ರುವ ಪಟಾಕಿ ಹಚ್ತವನೆ. ನಮ್ಮ ಅವಳ ಕೈಯಲ್ಲಿ ಹಚ್ತವ್ರೆ. ನಮ್ಮ ಅಣ್ಣ ಹಚ್ತವ್ರೆ. ಇಲ್ಲ ಮಾವ ಎರಡು ಮಾಡೆ ಪಟಾಕಿ ಡಮ್ ಲೇ ರಂಜಿತ್ ಫೋಟೋ ಹೆಂಗೆ ಅಂದೇಳು ಬಾರ 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 ನನಗೆ ಫೋಟೋ ಹೊಡಿ. ದೀಪಾವಳಿ ದೀಪಾವಳಿ ಅಲ್ಲ ನಮ್ಮ ನಾಗಮ್ಮಕ್ಕೆ ಮುಗಿಸ್ಕೊಂಡು ಕೂತವ್ರೆ. ಇಲ್ಲ ಮಣ್ಣೊಂದೆರಡು ಪಟಾಕಿ ಹೊಡೆದ ಬಂದು ಕೂತ್ಕೊಂಡ. ಮಂಜ ಹೊಡಿಯೋಕೆ ನೀನು ಗಾಯ್ಸಲ್ಲಿ ವೇಸ್ಟೇಜ್ ಎಲ್ಲ ಇಲ್ಲ ಹಾಕಿದ್ರೆ ಬಚ್ಚಲ್ಗೋಗಿಲ್ಲ. ಎಲ್ಲ ಚಿಲ್ಲಪಿಲ್ಲಿ ಗೈಸ್. ಅದೇನೋ ಫ್ಲೈ ಶಾರ್ಟ್ ಅಂತ ಇದು. ಸೊ ಮೇಲೋಗಿ ಡಮ್ ಅನ್ನತ್ತಂತೆ, ನೋಡೋಣ ಇರ್ರಿ. ಗೊತ್ತಿಲ್ಲ. ಗಾಯ್ಸ್ ಸಖತ್ತಾಗಿ ಹೊಡಿತು. ಮಂಜಮ್ಮ ಹೊಡಿಯೋಗೋ ಹೊಡಿತೀನಿ. ಆಮೇಲೆ ಒಂದೇ ಒಂದು ತಮ್ಮ ಬಂದ್ಮೇಲಲ್ಲ ಈಗ ಹೊಡಿತೀನಿ. ಅಲ್ಲ ನಾಗಮ್ಮ ಓಡಿ ಹೋಯ್ತವ್ರೆ ಮಸ್ತ ಗೈಸ್. ಇದೊಂಥರ ಚಿಕ್ಕ ಮಿನಿ ಹೂಕುಂಡ ಥರ ಗೈಸ್. ಇದು ಕ್ಯಾಮ್ರಾ ಪಟಾಕಿ ಅಂತ ಅಲ್ಲೇ ಫೋಟೋ ಕ್ಲಿಕ್ ಆಗುತ್ತಂತೆ, ನೋಡೋಣ ಇರ್ರಿ. ಸುಸ್ರು ಬತ್ತಿಲ್ಲ ಸದಾ ಇದು ಕಣ್ಣೆ ಒಂಥರ ಆಗುತ್ತೆ. ರಂಜು ಹೆಂಗ ಅನಿಸ್ತೈತೆ? ಅಲ್ಲೂ ಹೊಡಿತವ್ರೆ ಗೈಸ್. ನಮ್ಮ ಮಂಜಕ್ಕೆ ಹಚ್ತವ್ರು ನೋಡ್ರಿ. ಭಯ ನಮ್ಮ ಮಂಜಕ್ಕಂಗುವೆ ಟುಸ್ಸು. ಟುಸ್ಸು ಮಂಜಕ್ಕ
ಓ ಆನಂದ್ ಇವಾಗ ಹೊಡಿತು. ಯಪ್ಪ ಕಿವಿ ಡಮ್ ಧ್ರುವ. ಈ ಸೌಂಡ್ ಅಂದ್ರೆ ಆಗಲ್ಲ ಧ್ರುವಂಗೆ. ಚಿಂದಿ ಗೈಸ್ ನೋಡಿ, ಹುಡುಗರೆಲ್ಲ ಮಿಕ್ಕಾಗಿರೋ ಪಟಾಕಿ ಎತ್ಕೊಳಕ್ ಬಂದವ್ರೆ. ಸಡನ್ನಾಗಿ ಡಮ್ ಅಂದ್ಬಿಟ್ರೆ ಏನು ಮಾಡೋದು ಗಾಯ್ಸ್? ಈ 3 ಜನ ಹುಡುಗರನ್ನ ಕಂಡು ಹಿಡಿದ್ಬಿಟ್ರು. ಹೆಂಗೆ ಅಂದರೆ, ನೀವು ಯೂಟ್ಯೂಬ್ ಮಾಡ್ತೀರಲ್ವಾ ಅಂತ. ಅದ್ರಲ್ಲಿ ಇವನವನಲ್ಲ, ಇವನೇ ಕಂಡು ಹಿಡ್ದವನು. ಹಾಯ್ ಹೇಳು, ಬಾರ ಇಲ್ಲಿ, ಬಾರ ಇಲ್ಲಿ. ನೀನು ಹೇಳು, ಹಾಯ್ ಹೇಳಪ್ಪ. ಹಾಯ್, ಹೆಸರೇನಾ? ಹಾಂ, ಅವ್ರಿಬ್ರು ನಾಚ್ಕೊಂಡು ಹೋಯ್ತಾ ನೋಡ್ರಿ. ಬಾಯಿಲೆ ಬಾಯಿಲೆ, ಬಾರ ಇಲ್ಲಿ, ಪಟಾಕಿ ಕೊಡ್ತೀನಿ ಬಾಯಿಲೆ. ಅಯ್ಯೋ ಹೆಂಗೆ ತಿರ್ಗಿಸ್ತಾನೆ. ಬೆಸ್ಟ್ ಫ್ಲವರ್ ಶೋ ಮಾಡ್ತಾರೆ ಚಿತ್ರಪಟ್ರ ಗೈಸ್. ಬಾಂಬು ಹೊಗೆ ನೋಡಿ ಹೆಂಗದೆ ಪಟಾಕಿ. ಇಲ್ಲಿ ನೋಡಿ, ಇಲ್ಲೊಬ್ರು, ಅಲ್ಲೊಬ್ರು, ಅಲ್ಲ ಮಾವ. ನಮ್ಮಮ್ಮ ಕಾರ್ ತಗೊಂಡಾಗೈತೆ. ಈ ಸೌಂಡ್ ಕೇಳಿದ್ರೆ ತಲೆನೋವು ಬಂದ್ಬಿಡುತ್ತೆ. ಇಲ್ಲ ಮಂಜಕ್ಕೆ ಕಿವು ಚೊಂಕೊತ್ತಿ. ನಮ್ಮ ಮನೆ ಸ್ಟೈಲ್ ನೋಡಿ ಗೈಸ್, ಹೆಂಗೆ ನಿಂತವನೆ. ನಮ್ಮ ಮನೆಯಿಂದ ಕಾರ್ ತಗೊಂಡೋಗವನೆ. ಬಂದಿಲ್ಲಮ್ಮ ಯಪ್ಪೋಡೆ ರಾಕೆಟ್ ಹೊಸಕ್ಕೆ ಪಾಟೆ ತಗೊಂಬಿಟ್ಟವ್ರೆ ಇಲ್ಲಿ. ಅಯ್ಯೋ ಅಯ್ಯೋ, ಅಲ್ಲೇ ಟುಸ್ಸು ಗೈಸ್. 2ನೇ ರಾಕೆಟ್ ಹಚ್ತವ್ರೆ ನೋಡಿ. ಸಖತ್ ಕಣ ಆನಂದ. ನಮ್ಮ ಅಜ್ಜಿ ಮನೆ ಹತ್ರ ಹುಡುಗರುಗಳು ಜಾಸ್ತಿ ಗೈಸ್. ಏನು ಬೇಕೋ? ಹಾಂ, ಏನು ಬೇಕೋ? ಹಾಂ, ಏನು ಬೇಕೋ? ಏನೇ ಬಿಡು. ಹಾಯ್ ಹೇಳು, ಹಾಯ್. ನಂತವಿಲ್ಲ, ಅವಂತವೈತೆ ನೋಡಿ. ಇಷ್ಟು ಚಿಕ್ಕ ಚಿಕ್ಕ ಪುಳ್ಳೆ ಎಲ್ಲ ಬರ್ತವ್ರೆ ಪಟಾಕಿ. ಹಾಯ್ ಹಾಯ್. ಚಿಕ್ಕ ಚಿಕ್ಕ ಪುಳ್ಳೆ ಎಲ್ಲ ಬರ್ತವ್ರೆ ನೋಡ್ರಿ ಗೈಸ್. ಟೋಟಲಾಗಿ ಇಷ್ಟೆಲ್ಲ ಹೊಡೆದವ್ರೆ, ಬೀದಿ ರಚ್ಚು ಗೈಸ್. ಪಟಾಕಿ ಹೊಡೆಯೋದು ದೊಡ್ಡದಲ್ಲ ನೋಡಿ, ಎಷ್ಟೊಂದು ಕ್ಲೀನ್ ಮಾಡಬೇಕು. ಇವಾಗ ಇಲ್ಲಿಂದ ಅಲ್ಲಿವರೆಗೂ ಮಾಡಬೇಕು. ನಮ್ಮ ಮಂಜಕ್ಕ ಕಸ ಗುಡಿಸ್ತಾವ್ರೆ. ಅಲ್ಲ ಮಾನಂದ ರಂಜು ಕೈ ತೊಳಿದವ್ರೆ, ಪಟಾಕಿ ಎಲ್ಲ ಹೊಡೆದವ್ರಲ್ಲ ಅದಕ್ಕೋಸ್ಕರ ನೋಡಿ ಹಿಂಗೆ ಕಚಾಡ್ತಾರೆ ಇಬ್ರು. ನಮ್ಮ ಆನಂದ ಬಲೆ ತೀಟ ಗೈಸ್. ಕೆಡಕ್ಬಿಟ್ಟು ಹೋಯ್ತಾನೆ. ಹೆಂಗಿತ್ತು ಕಚಾರ್ರಿ ಕಂಟೆಂಟ್ ಬೇಕು, ಕಚಾರ್ರಿ ಗೈಸ್. ನಾನಂತೂ ಒಂದು ಪಟಾಕಿ ನೋಡಿಲ್ಲ, ಸುರ್ಸುರ್ ಬತ್ತಿ ಅಷ್ಟೇ. ನೀನೆಲ್ಲ ಹೊಡೆದಿದ್ದು ಮಾನಂದ ರಂಜನ ಮಕ್ಕ ಎಲ್ಲ ಹೊಡೆದ್ರು. ಸೊ ಫುಲ್ ಖುಷಿ ಆಯ್ತು ನನಗೆ ಗೈಸ್. ಇಲ್ಲಿ ನೋಡ್ರಿ, ನಮ್ಮ ನಾಗಮ್ಮ ಹಪ್ಪಳ ಮಾಡ್ತಾ ಇದ್ದಾರೆ. ಸಗಪ್ಪಳಮ್ಮ, ಅಕ್ಕಿ ಹಪ್ಪಳ ಮಾಡ್ತಾ ಇದ್ದಾರೆ. ರಂಜು ಬಾಯ್. ನಗಮ್ಮ ಬಾಯವ್ವ. ಏನಮ್ಮ? ಹಾಂ ಸರಿ ಅವ್ವ. ಇಲ್ಲ ಅವನು ತಗಸ್ಕೊಂಡಿ ಅವ ಬಾಯ್ಕವ. ನಮ್ಮ ಅವ್ಗೆ ಮುಸರಿಲ್ಲ ಗೈಸ್. ಬಾಯ್. ವಿಟ್ರಿ ಪಟಾಕಿ ಚೆನ್ನಾಗಿ ಹೊಡೆದ್ಬಿಟ್ಟ ಕುಂತವನೆ. ನಾನು ಹೂ ಕೊಂಡೋದ್ರೆ ಮಡಗಿರ್ತಾನೆ, ಅದಕ್ಕೆಲ್ಲ ಹಸ್ಬಿಟ್ಟವನೆ ಗೈಸ್. ಇನ್ನೂ ಇಷ್ಟಿದೆ, ಇದೆಲ್ಲ ನಾಳೆ ಹೊಡಿತಾನಂತೆ. ಹೊಡಿಲಿ ಹೊಣದ್ರುವಾ. ಹಾಂ, ಕುಡಿಲಿ. ಇನ್ನು ಆಗಮ್ಮ ಮಾಡ್ತಾನೆ ಅವರೇ ಹಪ್ಪಳ. ಇನ್ನು 4 ಇದೆ. ಮಂಜಮ್ಮ ಬಾಯ್. ನಮ್ಮ ಕಸ ಎಲ್ಲ ಗುಡ್ಸಾಗೋಯ್ತು ನೋಡ್ರಿ ಹೆಂಗದೆ. ಇವಾಗ ಮನೆ ಕಡೆ ಪಯಣ ಗೈಸ್. ನಮ್ಮ ಅವ್ವ ಹಪ್ಪಳ ಕೊಟ್ಟಿದೆ, ಸಕಪ್ಪಳ. ಬಾಯ್ ನಗಮ್ಮ, ಬಾಯ್ ಮಂಜಮ್ಮ, ಬಾಯ್ ಅಣ್ಣ, ಬಾಯ್ ಬಾಯ್ ಬಾಯ್. ನಾವು ಮನೆಗೆ ಹೊಡ್ತಾ ಇದ್ದೀವಿ. ಸೊ ಪಟಾಕಿ ಹೊಡೆದಿದ್ದಾರೆ, ಆಯ್ತು ಸಖತ್ತಾಗಿತ್ತು. ಅದೊಂದು ಪಟಾಕಿ ಹೊಡಿಲಿಲ್ಲ, ಅಷ್ಟೇ. ಫುಲ್ ವಿಡಿಯೋ ಮಾಡಿದ್ದೀನಿ. ಇವಾಗ ನಾವು ಮನೆಗೆ ಹೊಡ್ತಾ ಇದ್ದೀವಿ. ನಾವು ಬಂದಾಗ 7 ಗಂಟೆ, ಹೋಗ್ತಿರೋದು 8 ಗಂಟೆ, 1 ಅವರ್ ಇದೆ ನಮ್ಮ ಅಜ್ಜಿ ಮನೇಲಿ. ಸೊ ಸಖತ್ತಾಗಿ ಒಂಥರ ಇವಾಗ ಪಟಾಕಿ ಹಬ್ಬ ಅಂತ ಅನ್ನಿಸ್ತು ನನಗೆ. ಸೊ ಬೆಳಗ್ಗೆಯಿಂದ ಒಂಥರ ಅನ್ನಿಸ್ತಿತ್ತು, ಯಾವಾಗ ಹೊಡಿತೀನಿ ಅಂತ ಅನ್ನಿಸ್ತಿತ್ತು. ಯಾಕಂದ್ರೆ ಪಟಾಕಿ ಇದ್ದರೆ ಹೊಡಿಯೋಣ, ನಮ್ಮ ತಗೊಳಲ್ಲ, ತಗೊಡ್ತಾರೆ, ಅದೇ ಹೊಡಿಯಲ್ವಲ್ಲ. ಹೊಡಿಯಲ್ವಲ್ಲ, ಅದಕ್ಕೆ ತಗೊಳಲ್ಲ. ವೇಸ್ಟ್ ಐತೆ ಅಷ್ಟೇ, ಇನ್ನೇನು ಅಲ್ಲ. ಗೈಸ್ ಫೈನಲಾಗಿ ಮನೆಗೆ ಬಂದ್ರಿ. ಸೊ ಇದಿಷ್ಟು ಇವತ್ತಿನ ಬ್ಲಾಗ್. ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ಹುಡುಗಿ ಸಿಗ್ತಿರ್ಕೋ. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಧ್ರುವ.